ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಪವನ್ ಸುನಿ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಸೊ ಬನ್ನಿ ಈಗ ಶುರು ಮಾಡೋಣ. ತುಂಬ ಖುಷಿಯಿಂದ ಎಲ್ಲರೂ ಕೂಡ ಇಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ, ಅಂದರೆ ಕಾವೇರಿ ಬಂದಿರೋದ್ರಿಂದ. ಇನ್ನು ಮಕ್ಳಿದ್ಕೊಂಡು ಆಟ ಆಡೋಣ ಬಾರಾಣಿ ಅಂತ ಹೇಳ್ಬಿಟ್ಟು ಚಂದು ಕರ್ಕೊಂಡು ಹೋಗ್ತಾನೆ. ಆದರೆ ಇಲ್ಲಿ ಕಾವೇರಿ ಮಾತ್ರ ತುಂಬ ಫೀಲಿಂಗ್ ಮಾಡಿಕೊಂಡು ನಿಂತಿರ್ತಾಳೆ. ಯಾಕೆ ಅಂತಂದರೆ ಅವ್ರ ಅದಕ್ಕೆ ಅವರಮ್ಮ ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾಳೆ. ಸೊ ಹಾಗಾಗಿ ಈಗ ಸತ್ಯಣ್ಣ ಬಂದುಬಿಟ್ಟು ಕಾವೇರಿ ಏನಾಯ್ತಮ್ಮ, ಯಾಕೆ ಸಪ್ಪಗಿದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದ ತಕ್ಷಣ ಕಾವೇರಿ ಇದ್ಕೊಂಡು ಇಲ್ಲಣ್ಣ ಆ ಥರ ಏನೂ ಇಲ್ಲ ಅಂಥೇಳಿ ಹೇಳ್ತಾಳೆ. ನೋಡು ಕಾವೇರಿ, ನಿನ್ನ ಮುಖ ನೋಡಿದ್ರೇ ಗೊತ್ತಾಗ್ತಿದೆ ನೀನು ನೋವಲ್ಲಿದೆಯಾ, ಟೆನ್ಷನಲ್ಲಿದೆಯಾ ಅಂತ ಹೇಳ್ಬಿಟ್ಟು. ಈ ಅಣ್ಣನ ಹತ್ರನೇ ಮುಚ್ಚಿಡ್ಬೇಡ ಕಾವೇರಿ, ಅದೇನಂತ ಹೇಳು. ನೋಡು, ನನ್ನ ದಯವಿಟ್ಟು ಕ್ಷಮಿಸ್ಬಿಡು. ಏಕೆಂದರೆ ನಿಮ್ಮ ಅತ್ತಿಗೆ ಹೇಗಂತ ನಿಂಗೆ ಚೆನ್ನಾಗಿ ಗೊತ್ತು. ನಿಮ್ಮ ಅತ್ತಿಗೆ ಏನಾದರೂ ಅಂದ್ಲಾ ಅಂತೇಳ್ಬಿಟ್ಟು ಕೇಳ್ತಾನೆ. ಇಲ್ಲ ಅಣ್ಣ ಅಂತೇಳ್ಬಿಟ್ಟು ಹೇಳಿದಾಗ, ಮತ್ತು ಯಾಕೆ ಈ ರೀತಿ ಸಪ್ಪಗಿದೆಯಾ ಹೇಳು ಕಾವೇರಿ ಅಂತೇಳ್ಬಿಟ್ಟು ಕೇಳ್ತಾನೆ. ಕೇಳಿದ ತಕ್ಷಣ ಕಾವೇರಿ ಇದ್ಕೊಂಡು, ಅಣ್ಣ ಅತ್ತಿಗೆದು ಬಿಟ್ಬಿಡೋಣ, ಅದಕ್ಕೆ ಏನು ಅಂದಿಲ್ಲಣ್ಣ ನನಗೆ ಅಂದರೆ ಮತ್ತೆ ಯಾಕೆ ಈ ರೀತಿ ಇದೆಯಂತ ಮತ್ತೆ ಕೇಳಿದಾಗ ಬಾಲ ಅಣ್ಣ ಅಂತೇಳ್ಬಿಟ್ಟು ಹೇಳ್ತಾನೆ. ಬಾಲ ಏನು ಮಾಡ್ದ ನಿನ್ನ ಅಂತೇಳ್ಬಿಟ್ಟು ಕೇಳಿದಾಗ, ನಾನು ಮೊನ್ನೆ ಬರಬೇಕಾದಾಗ ಕೂಡ ವರದ ನನ್ನ ಕೈಲಿ ಸಿಕ್ಕಿದ್ದ, ಮತ್ತು ಬಾಲ ಕೂಡ ನನ್ನ ಹಿಂದೆ ಬಿದ್ದುಬಿಟ್ಟಿದ್ದಾನಣ್ಣ. ಏನು ಮಾಡ್ಬೇಕನ್ನೋದೇ ನನಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ತುಂಬ ಟೆನ್ಷನ್ ಆಗೋಗ್ಬಿಟ್ಟಿದೆ. ರಾಣಿ ಬೇರೆ ಇರೋದು ಅವನಿಗೆ ಗೊತ್ತಿಲ್ಲ, ರಾಣಿ ಇರೋ ವಿಷಯ ಗೊತ್ತಾದರೆ ಏನಣ್ಣ ಮಾಡೋದು ಅಂತ ತುಂಬ ಫೀಲ್ ಮಾಡ್ಕೊತಾಳೆ. ಸೊ ಇನ್ನು ಸತ್ಯಣ್ಣ ಇದ್ಕೊಂಡು, ಕಾವೇರಿ ನಾನು ಕೂಡ ನಿನ್ನ ಹತ್ರ ಒಂದು ವಿಷಯನ ಹೇಳಬೇಕು, ಆದರೂ ನಾನು ಇನ್ನೂ ಹೇಳಿಲ್ಲ ಈ ವಿಷಯನ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಅದೇನಣ್ಣ ಅಂತೇಳ್ಬಿಟ್ಟು ಕೇಳಿದಾಗ, ಇಲ್ಲಿಯ ಅಜ್ಜಿ ಕದ್ದು ಮುಚ್ಚಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊತಾಳೆ. ಇವರಿಬ್ಬರು ಮಾತಾಡೋದು ಅಣ್ಣ ತಂಗಿನ ಸರಳಾರಮ್ಮ ಕೇಳಿಸ್ಕೊತಾ ಇರ್ತಾಳೆ. ಸೊ ಮತ್ತು ಇಲ್ಲಿ ಎಲ್ಲ ಕಡೆನೂ ರಾಣಿ ಇರ್ತಾಳಮ್ಮ, ಅದಕ್ಕೋಸ್ಕರ ಮಾತಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇನ್ನೊಂದು ಸರಿ ನಾನು ಹೇಳ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸತ್ಯಣ್ಣ. ಈ ಅಜ್ಜಿ ಇದ್ಕೊಂಡು ಮಾತಾಡ್ತಾ ಇದ್ರಲ್ಲ ಬಾಲ ಅಂತ ಏನೋ ಮಾತಾಡ್ತಾ ಇದ್ರು, ಏನು ಮಾತಾಡೋದನ್ನು ನಿಲ್ಲಿಸ್ಬಿಟ್ರಲ್ಲ, ಯಾಕೆ ನಾನು ಇರೋದನ್ನೇನಾದ್ರು ನೋಡಿಬಿಟ್ರೆ ಇವರು ವಿಷಯನ ಆರಾಮಾಗಿ ತಿಳ್ಕೊಬೋದಿತ್ತಲ್ಲ ಅಂತೇಳಿ ಆ ಅಜ್ಜಿ ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇಲ್ಲಿ ಒಂದು ಕಡೆ ವರ್ಧನ್ಗೆ ಡೌಟ್ ಶುರುವಾಗಿದೆ ಬಾಲನ ಮೇಲೆ. ಸೊ ಅಡ್ರೆಸ್ ಕೊಡು ಸತ್ಯನ ಮನೆನ ಅಂತೇಳಿ ಕೇಳಿರ್ತಾನೆ. ಬಸ್ಸು ಅದನ್ನೆಲ್ಲ ಯಾಕೆ ಬಸ್ಸು ನೀವು ಅಡ್ರೆಸ್ ಎಲ್ಲ ಯಾಕೆ ಇಸ್ಕೋತೀರಾ, ನಾನಿದ್ದೀನಿ ಬಿಡಿ ನೋಡ್ಕೊತೀನಿ ಅಂತ ಬಾಲ ಹೇಳ್ತಾನೆ. ಯಾಕೆ ಬಲ, ಅವ್ರ ಅಡ್ರೆಸ್ ಕೊಟ್ಟರೆ ನಿನಗೇನು ತೊಂದರೆ, ಆದರೆ ನೀನು ಯಾಕೋ ಒಂಥರ ಹಾಡ್ತಾ ಇದೆಯಲ್ಲ, ಯಾಕೆ ಅಡ್ರೆಸ್ ಕೇಳಿದ್ರಿ ಅಂತ ಹೇಳಿದಾಗ, ಬಸ್ಸು ಹಾಗೇನಿಲ್ಲ ಬಸ್ಸು, ಒಂದು ಹೇಳ್ತೀನಿ ಕೇಳಿ. ಈಗ ಎಲೆಕ್ಷನ್ ಬೇರೆ ಹತ್ರ ಬಂದಿದೆ, ನೀವೇನಾದರೂ ಸುಮ್ಮನೆ ಎಲ್ಲ ತೊಂದರೆ ಮಾಡಿಕೊಂಡ್ರೆ ಎಲೆಕ್ಷನ್ಗೆ ಮತ್ತೆ ತೊಂದರೆ ಆಗುತ್ತೆ ಬಸ್ಸು, ಅದಕ್ಕೋಸ್ಕರ ನಾನು ನೋಡ್ಕೊತೀನಿ ಬಿಡಿ ಬಸ್ಸು ಅಂತೇಳಿ ಮುಖ ಕೊಟ್ಟು ಮಾತಾಡ್ದಂಗೆ ಮುಂದಕ್ಕೆ ಬಂದು ಮಾತಾಡ್ತಾನೆ. ಅದಿನ್ನೂ ಒಂದು ಸ್ವಲ್ಪ ಅನುಮಾನ ಹೆಚ್ಚಾಗುತ್ತೆ ವರ್ಧನ್ಗೆ. ಮತ್ತು ಯಾಕೆ ಬಲ ನೀನು ಮುಖ ಕೊಟ್ಟು ಮಾತಾಡ್ದಂಗೆ ಆ ಕಡೆ ತಿರ್ಕೊಂಡು ಮಾತಾಡ್ತಿದ್ದೀಯ ಅಂತ ವರ್ಧ ಕೇಳ್ತಾನೆ. ಅಯ್ಯೋ ಬಸ್ಸು ಹಾಗೇನಿಲ್ಲ ಬಸ್ಸು ಅಂತ ಹೇಳ್ಬಿಟ್ಟು ಹೇಳಿದಾಗ, ನನ್ನ ಟೆನ್ಷನ್ ಏನು ಗೊತ್ತಾ ಬಲ ಅಂತೇಳಿ ಮಾತಾಡ್ತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ಇನ್ನು ಕಾವೇರಿ ಮತ್ತು ಚಂದು ರಾಣಿ 3 ಜನನೂ ಇರ್ತಾರೆ. ಅಂದರೆ ಕಾವೇರಿಗೆ ಒಂದು ಸರ್ಪ್ರೈಸ್ನ ರೆಡಿ ಮಾಡಿರ್ತಾನೆ ಚಂದು. ಅತ್ತೆ ನಿಮಗೆ ಒಂದು ಸರ್ಪ್ರೈಸ್ ಇದೆ ಅತ್ತೆ ಅಂತ ಹೇಳ್ಬಿಟ್ಟು ಬರ್ತಾನೆ ರಾಣಿನ ಜೊತೆ ಕರ್ಕೊಂಡು. ಅಮ್ಮ ಚಂದು ಸರ್ಪ್ರೈಸ್ ಅಮ್ಮ ನಿನಗೆ ಅಂತ ಹೇಳ್ಬಿಟ್ಟು ಒಂದು ಸರ್ಪ್ರೈಸ್ನ ಒಂದು ಗಿಫ್ಟ್ನ ಕೊಡ್ತಾನೆ. ಅಂದರೆ ಒಂದು ಕವರ್ ಸುಟ್ಬಿಟ್ಟು ಅದ್ರಾಗೆ ವೆಲ್ಕಮ್ ಹೋಮ್ ಅತ್ತೆ ಅಂತ ಹೇಳ್ಬಿಟ್ಟು ಬರೆದು ಒಂದು ಚಾಕ್ಲೇಟ್ನ ಕೊಡ್ತಾನೆ. ತುಂಬ ಖುಷಿ ಆಗುತ್ತೆ ಅದನ್ನ ಓದ್ತಾಳೆ ಕಾವೇರಿ. ಓದ್ಬಿಟ್ಟು ಮತ್ತು ಸ್ವೀಟ್ನ ಅಳಿನ್ಗೆ ಇಡ್ತಾಳೆ. ಆಮೇಲೆ ನನಗಿಡಲ್ವಾ ಅವ್ರಿಗೆ ಮಾತ್ರನಾ ಅಂತ ಸತ್ಯಣ್ಣ ಕೇಳ್ತಾನೆ. ಅಯ್ಯೋ ಅಣ್ಣ ನಿನಗೆ ಹಿಡ್ದಂಗೆ ಇರ್ತೀನಾ ಅಂತ ಅವ್ರ ಅಣ್ಣಂಗೆ ಕೂಡ ಇಡ್ತಾಳೆ. ಮತ್ತು ರಾಣಿ ಕೂಡ ಇರ್ತಾಳೆ. ಒಬ್ರಿಗೊಬ್ರು ತುಂಬ ಚೆನ್ನಾಗಿ ಶೇರ್ ಮಾಡ್ಕೊತಾರೆ ಚಾಕ್ಲೇಟ್ನ. ಸೊ ಎಷ್ಟು ಖುಷಿಯಾಗಿರ್ತಾರೆ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದು ಖುಷಿ. ಅಣ್ಣ ಏನು ಗೊತ್ತಾ, ಚಂದು ಎಲ್ಲ ನಿಮ್ಮ ಥರನೇ ಕ್ಯಾರೆಕ್ಟ್ರ್ ಇದೆ ಅವನಿಗೆ, ಎಲ್ಲ ನಿಮ್ಮ ಥರನೇ ಗುಣ ಇದೆ ಅಂತ ಹೇಳ್ಬಿಟ್ಟು ತುಂಬಾ ಹೊಗಳ್ತಾಳೆ ಅಳಿನ. ಹಂಗೆ ಹೊಗಳಿದ ತಕ್ಷಣವೇ, ಅತ್ತೆ ನೀವು ಅಪ್ಪನ ಬಗ್ಗೆ ಏನಾದರೂ ಹೇಳಿ ಅತ್ತೆ ಅಂತ ಹೇಳ್ಬಿಟ್ಟು ಕೇಳಿದಾಗ, ಹೋಗೋ ಏನು ಬೇಡ ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಅಮ್ಮ ಹೇಳಮ್ಮ ಅಪ್ಪನ ಬಗ್ಗೆ ಮಾಮನ ಬಗ್ಗೆ ಏನಾದರೂ ಹೇಳಮ್ಮ ಅಂತ ರಾಣಿ ಕೇಳ್ತಾಳೆ. ಕೇಳಿದ ತಕ್ಷಣ ಅಯ್ಯೋ ತುಂಬಾ ಇದೆ ಹೇಳೋದು, ಎಷ್ಟೊಂದಿದೆ ಗೊತ್ತಾ ಹೇಳೋದು. ಶಾಲೆಗೆ ಹೋಗ್ತಾ ಇದ್ನಲ್ವಾ, ಶಾಲೆಗೆ ಹೋಗ್ಬೇಕಾದಾಗ ಅಲ್ಲಿ ಒಂದು ಮಾವಿನ ಗಿಡ ಅದೆಲ್ಲ ಇರ್ತಿತ್ತು, ಅಲ್ಲಿ ಮರ ಹತ್ಕೊಂಡು ಹೋಗಿ ಮಾವಿನ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ಬಂದು ಇದು ಮಾಡ್ತಾ ಇದ್ದ, ಶಾಲೆಗೆ ಬರ್ತಿರ್ಲಿಲ್ಲ ಅಂತ ಚಾಡಿ ಹೇಳ್ತಾಳೆ. ಆಗ ಕಿವಿ ಹಿಡ್ಕೊಂಡು ಕಿವಿನ ಹಿಂಡ್ಕೊಂಡು ಸಕ್ಕತ್ತು ನಗಾಡ್ತಾ ಇರ್ತಾರೆ. ಇನ್ನೇನಾದರೂ ಇದ್ದರೆ ಹೇಳು ಅಂತ ಹೇಳ್ಬಿಟ್ಟು ಹೇಳಿದಾಗ, ಇಲ್ಲ ಸುಮ್ಮನಿರಿಯೋ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು
ಇದು ಮಾಡ್ತಾ ಇರ್ತಾರೆ. ಸೊ ಸಖತ್ ಕಾಮಿಡಿ ಮಾಡಿಕೊಂಡು ನಗ್ತಾ ಇರ್ತಾರೆ. ಅವ್ರ ಸಂತೋಷಕ್ಕೆ ಪಾರೇ ಇರೋದಿಲ್ಲ. ರಾಣಿ ಅದನ್ನು ನೋಡಿ ಕಣ್ ತುಂಬ್ಕೊತಾಳೆ. ಎಷ್ಟು ಚೆನ್ನಾಗಿ ಖುಷಿಯಾಗಿದ್ದಾರೆ ನಮ್ಮಮ್ಮ, ಈ ರೀತಿ ಇರೋದನ್ನೇ ನಾನು ನೋಡಬೇಕು ಅಂತ ಅವಳು ಯೋಚನೆ ಮಾಡ್ತಾ ನಿಂತಿರ್ತಾಳೆ. ಇಲ್ಲಿ ಒಂದು ಕಡೆ ವರ್ಧ ಮಾತ್ರ ಅನುಮಾನದಲ್ಲಿ ತುಂಬ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾನೆ. ಯಾಕೆ ನಿನಗೇನಾದರೂ ಕಷ್ಟನಾ, ಅವ್ರ ಮನೆಗೆ ಹೋಗಿ ನಾನು ಏನಾದರೂ ಮಾಡಿಬಿಡ್ತೀನಿ ಅಂತ ಬಲ, ಯಾಕೆ ಬಲ ಈ ರೀತಿ ಅವಳು ಬೇರೆ ಪೆರರ್ ಮೇಲೆ ಈಚೆ ಬಂದಿದ್ದಾಳೆ, ಮತ್ತು ಏನಾದರೂ ನನ್ನ ಸಿಕ್ಕಾಕಿಸ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಮಾಡಿಬಿಟ್ರೆ ಏನು ಬಲ ಮಾಡೋದು ಅಂದಾಗ ಆವಾಗ ಬಾಲ ಒಂದು ಮಾತು ಹೇಳ್ತಾನೆ. ನೋಡಿ ಬಸ್ಸು, ತಪ್ಪು ಮಾಡಿರೋ ಜೈಲಿಗೆ ಹೋಗಲೇಬೇಕು. ಆದರೆ ನೀವು ತಪ್ಪು ಮಾಡಿಲ್ಲ ಬಿಡಿ, ಅವಳು ಯಾಕೆ ಮತ್ತೆ ಜೈಲಿಗೆ ಹೋಗಲ್ಲ, ಜೈಲಿಗೆ ಹೋಗ್ತಾಳೆ. ನೀವು ತಪ್ಪು ಮಾಡಿದ್ರೆ ನೀವು ಜೈಲಿಗೆ ಹೋಗ್ತೀರಾ, ನೀವು ತಪ್ಪು ಮಾಡಿಲ್ಲ ಅಂತಂದಮೇಲೆ ಯಾಕೆ ಎದುರ್ಕೊಳ್ತೀರಾ ಅಂತ ಸರಿಯಾಗಿ ತಪ್ಪು ಮಾಡಿರೋರು ಹೋಗಲೇಬೇಕು ಅಂತೇಳಿ ಒಂಥರ ಉಲ್ಟಾ ಸೀದಾ ಮಾತಾಡ್ಬಿಡ್ತಾನೆ. ಅಂದರೆ ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗೋ ಥರ ಮಾತಾಡ್ತಾನೆ. ಹಂಗೆ ಮಾತಾಡ್ಬಿಟ್ಟು ಬಸ್ಸು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಬಸ್ಸು, ನೀವು ಫಸ್ಟು ನಾಳೆ ನಾಮಿನೇಷನ್ ಮಾಡೋಕ್ಕೆ ಹೋಗ್ಬೇಕಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ನಾನು ಇನ್ನು ಬರ್ತೀನಿ ಬಸ್ಸು ಅಂತ ಹೊರಟ್ಬಿಡ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ವರ್ಧನ್ಗೆ ಡೌಟ್ ಶುರುವಾಗಿದೆ. ನನ್ನ ಬೆನ್ನಿಂದ ಏನೋ ನಡೀತಿದೆ, ಖಂಡಿತ ಏನೋ ಆಗ್ತಾಯಿದೆ ಅನ್ನೋದು ನನಗೆ ಯಾಕೋ ಡೌಟ್ ಹೊಡಿತಾ ಇದೆ. ನಿನ್ನೆಯಿಂದ ಇವನು ಕೇಳೋ ಪ್ರಶ್ನೆಗೆ ಒಂದಕ್ಕೂ ಉತ್ತರ ಕೊಡ್ತಾ ಇಲ್ಲ. ಮೊದಲು ಕಾವೇರಿ ಅಂತ ಎತ್ಕೊಂಡ ತಕ್ಷಣ ಉರ್ದು ಬೀಳ್ತಾ ಇದ್ದ, ಈಗ ನೋಡಿದ್ರೆ ತುಂಬ ಕೂಲಾಗಿಬಿಟ್ಟಿದ್ದಾನೆ. ಏನಾದರೂ ಇವರಿಬ್ರು ಒಂದಾಗಿದ್ದಾರಾ, ಒಂದಾಗಿ ಏನಾದರೂ ನನ್ನ ಮೇಲೆ ಸೇಡ್ ತೀರಿಸ್ಕೊತಿದ್ದಾರಾ ಅಂತ ಯೋಚನೆ ಮಾಡಬೇಕಾದಾಗ ಅವರಿಬ್ಬರು ಏನಾದರೂ ಒಂದಾದರೆ ಮಾತ್ರ ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅನ್ಕೋತಾ ಇರ್ತಾನೆ. ಸೊ ಇಲ್ಲಿ ಒಂದು ಕಡೆ ತಟ್ಟೆ ತೊಗೊಂಡು ಚಂದು ಹೊಡಿತಾ ಇರ್ತಾನೆ. ಲೋಹಿತ್ ಬಂದ್ಬಿಟ್ಟು ಯಾಕೋ ಹಂಗೆ ಬಡ್ಕೋತೀಯ ಅಂತ ಹೇಳ್ಬಿಟ್ಟು ಕೇಳಿದಾಗ ಮತ್ತೆ ಸರಳ ಕೂಡ ಬರ್ತಾಳೆ. ಇದೇನು ಜೈಲ, ಈ ರೀತಿ ಎಲ್ಲ ತಟ್ಟೆ ಹೊಡ್ಕೊಂಡು ಬಡಿತಾ ಇದ್ದೀರಾ ಅಂತೇಳಿ ಅಜ್ಜಿ ಅಂತಾರೆ. ಆಮೇಲೆ ಸರಳನೂ ಅಂತಾಳೆ. ಹಂಗಂದ ತಕ್ಷಣ ತುಂಬಾ ಬೇಜಾರಾಗುತ್ತೆ. ಯಾರಿಗೆ, ರಾಣಿಗೂ ಇವರಿಗೆ ಕಾವೇರಿಗೆ. ಅಯ್ಯೋ ಅಮ್ಮ ಸುಮ್ಮನೆ ಹಾಗೆ ತಮಾಷೆಗೆ ಬಡ್ದೆ ಅಮ್ಮ ಅಂತ ಹೇಳಿದಾಗ ಅದಕ್ಕೆ ಬೇಜಾರು ಮಾಡ್ಕೊಬಿಡಿ, ಅದಕ್ಕೆ ನಾವು ಜೈಲಲ್ಲಿ ಇದೇ ರೀತಿ ಅಭ್ಯಾಸ ಹೋಗ್ಬಿಟ್ಟಿದೆಯಲ್ವಾ, ಅದಕ್ಕೋಸ್ಕರ ಆ ರೀತಿ ಅವ್ನು ಚಂದು ಹೇಳಿದ್ಕೆ ಅವ್ನು ಆ ಥರ ಮಾಡ್ದೆ, ಅದಕ್ಕೆ ಬೇಜಾರು ಮಾಡ್ಕೊಬೇಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಕಾವೇರಿ. ಮತ್ತು ಸರಳ ಹತ್ರ ಒಂದು ಮಾತು ಕೇಳ್ತಾಳೆ. ಅದಕ್ಕೆ ಇವತ್ತು ನಿಮ್ಮ ಕೈ ತುತ್ತು ತಿನ್ಬೇಕಂತ ಅನ್ನಿಸ್ತಿದೆ, ಅದಕ್ಕೆ ಕೈ ತುತ್ತು ಕೊಡ್ತೀರಾ ಅಂತೇಳಿ ಡೈರೆಕ್ಟಾಗಿ ಕೇಳ್ತಾಳೆ. ಹಂಗಂದ ತಕ್ಷಣವೇ ಇನ್ನು ಸತ್ಯಣ್ಣ ಬಂದುಬಿಟ್ಟು ಕೊಟ್ಟೆ ಕೊಡ್ತಾಳೆ. ಯಾಕೆ ಕೊಡೋದಿಲ್ಲ ಸರಳ ಅಂತೇಳ್ಬಿಟ್ಟು ಹೇಳಿದಾಗ ಚಂದು ಅದೇನೋ ಅಂತಾರಲ್ಲ ಒಂದು ಫಿಲಮಲ್ಲಿ ಡೈಲಾಗ್ ಹೇಳೋ ಅಂದರೆ ಶಾಸನ ಅಂತೇಳ್ಬಿಟ್ಟು ಆ ಡೈಲಾಗ್ನ ಹೇಳ್ತಾನೆ. ನಮ್ಮ ಕಾವೇರಿ ಕೇಳಿದಾಳೆ ಅಂತ ಅಂದಮೇಲೆ ಅದು ಖಂಡಿತವಾಗೂ ಆಗಲೇಬೇಕು ಅಂತ ಹೇಳ್ಬಿಟ್ಟು ಇನ್ನು ಹೇಳ್ತಾರೆ. ಆಗಂದ ತಕ್ಷಣವೇ ಸರಳ ಇದ್ಕೊಂಡು ಆಯ್ತಪ್ಪ ಆಯಿತು ನಾನು ಕೈ ತುತ್ತನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಕೈ ತುತ್ತನ್ನ ಕೊಡೋಕ್ಕೆ ರೆಡಿ ಆಗ್ತಾಳೆ. ಫಸ್ಟ್ ಯಾರಿಗೆ ಕೈ ತುತ್ತು ಕೊಡ್ತೀಯ ಅಂತ ಕೇಳಿದಾಗ ನನ್ನ ಗಂಡನ ಪ್ರೀತಿ ತಂಗಿಗೆ ಫಸ್ಟ್ ಕೈ ತುತ್ತನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಫಸ್ಟು ಕಾವೇರಿಗೆ ಕೈ ತುತ್ತನ್ನ ಕೊಡ್ತಾಳೆ. ಆ ಕೈ ತುತ್ತನ್ನ, ನನ್ನ ಪ್ರೀತಿಯ ಕೈ ತುತ್ತನ್ನ ನಮ್ಮ ಅಣ್ಣನಿಗೂ ನಮ್ಮ ರಾಣಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಹಂಚ್ಕೊಂಡು ಕಾವೇರಿ ಕೊಡ್ತಾಳೆ. ಅದೆಲ್ಲ ಆದಮೇಲೆ ಸತ್ಯಣ್ಣ ಇದ್ಕೊಂಡು ಇದೇ ರೀತಿ ನಮ್ಮ ಫ್ಯಾಮಿಲಿ ಖುಷಿಯಾಗಿರಬೇಕು, ಯಾವಾಗಲೂ ಕೂಡ ಇದೇ ರೀತಿ ಒಂದು ಸಂಭ್ರಮ ಇರಬೇಕು ಮನೇಲಿ, ಯಾವಾಗಲೂ ಇದೇ ರೀತಿ ಒಬ್ಬದ ಅಡುಗೆ ಮಾಡ್ಕೊಂಡು ಈ ರೀತಿ ಖುಷಿಯಾಗಿರಬೇಕು ಅಂತ ಹೇಳಬೇಕಾದಾಗ ಅಜ್ಜಿ ಇದ್ಕೊಂಡು ಅಲ್ಲಲ್ಲ ಅವಳು ಇನ್ನಿರೋದೇ 8 ದಿನ ಇಲ್ಲಿ ಅಷ್ಟೇನೆ, ಆ 8 ದಿನ ಆದಮೇಲೆ ಜೈಲಿಗೆ ಹೋಗಿ ಅನ್ಭೋಗಿಸ್ಲೇಬೇಕು, ಕೊಲೆ ಮಾಡಿ ಬಂದಿರೋಳಿಗೆ ಖುಷಿ ಎಲ್ಲಿಂದ ಬರುತ್ತಾಳೆ ಅಂದರೆ ಅವಳು ಇನ್ನು ಎಷ್ಟು ದಿನ ಇರೋಕ್ಕಾಗುತ್ತಿಲ್ಲ ಅಂತೇಳಿ ಕೊಂಗ್ ಮಾತಾಡ್ತಾಳೆ. ಹಂಗಂದ ತಕ್ಷಣ ಕಾವೇರಿಗೆ ತುಂಬಾ ಬೇಜಾರಾಗುತ್ತೆ. ನಾನು ಒಂದು 5-6 ದಿನ ಇಲ್ಲಿ ಖುಷಿಯಾಗಿರೋಣ ಅಂತ ಬಂದೆ, ಇಲ್ಲಿ ನೋಡಿದ್ರೆ ಈ ರೀತಿ ಆಗ್ತಾ ಇದೆ ಅಂತ ಅಂದ್ಕೊಂಡು ಮನಸ್ಸಲ್ಲಿ ಅಣ್ಣ ನನ್ನ ಹಣೆ ಬರನೇ ಇಷ್ಟು, ನಾನು ಖುಷಿಯಾಗಿರೋದು ಆ ದೇವ್ರಿಗೂ ಇಷ್ಟ ಇಲ್ಲ ಅಂತ ಅನ್ಸುತ್ತೆ ಹೇಳಿ ಎದ್ದೋಗೋಕ್ಕೆ ಹೋಗ್ತಾಳೆ. ಹಂಗೆ ಹೋದ ತಕ್ಷಣ ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಅಯ್ಯೋ ಕಾವೇರಿ ಕೂತ್ಕೋ ಸುಮ್ಮನೆ, ಏನಕ್ಕೆ ಎದ್ದೋಗ್ತಾ ಇದೀಯ ಅಂತ ಅಜ್ಜಿನೇ ಮತ್ತೆ ಹೇಳ್ತಾರೆ. ನಾನು ಇರೋ ವಿಷಯನ ಹೇಳಿದ್ನಪ್ಪ, ಅದ್ಯಾಕೆ ಈ ರೀತಿ ಮಾಡ್ತಿದ್ದೀರಾ ನೀವು ಅಂತ ಹೇಳ್ಬಿಟ್ಟು ಅಜ್ಜಿ ಅಂತಾಳೆ. ಸರಳ ಕೂಡ ಬೈತಾಳೆ. ಅಮ್ಮ ಸುಮ್ಮನೆ ಇರೋಕ್ಕಾಗಲ್ವೇನಮ್ಮ, ಯಾಕಮ್ಮ ಇಷ್ಟೊಂದೆಲ್ಲ ಮಾತಾಡ್ತೀಯ, ಸುಮ್ಮನೆ ಇರಮ್ಮ ಅಂತ ಹೇಳ್ಬಿಟ್ಟು ಸರಳ ಕೂಡ ಬೈತಾಳೆ. ಸೊ ಇನ್ನೂ ನಾನು ಇರೋ ವಿಷಯ ಹೇಳಿದ್ರು ಕೂಡ ಎಲ್ಲರಿಗೂ ಸಿಟ್ಟು ಬರ್ತತೆ, ಇರೋ ವಿಷಯ ತಾನೇ ನಾನು ಹೇಳಿದ್ದೀನಿ ಅಂತ ಅಜ್ಜಿ ಅಂತಾರೆ. ಹಂಗಂದ ತಕ್ಷಣ ಇನ್ನು ಅವಳೇ ಸಮಾಧಾನ ಮಾಡಿಕೊಂಡು ಕಾವೇರಿ ಕೈ ತುತ್ತನ್ನ ಇಸ್ಕೊಂಡು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಸೊ ಇನ್ನು ಅದಾದಮೇಲೆ ಎಲ್ಲರಿಗೂ ಕೂಡ ಕೈ ತುತ್ತನ್ನ ಸರಳ ಕೊಡ್ತಾಳೆ. ಈ ಅಜ್ಜಿ ಮಾತ್ರ ಕೊಂಗ್ ಮಾತುಗಳು ಯಾವಾಗೂ ಮಾತಾಡ್ತಲೇ ಇರ್ತಾಳೆ. ಸತ್ಯಣ್ಣಂತೂ ಅಲ್ಲ ಒಂದು ಮಾತು ಹೇಳ್ತೀನಿ ಅತ್ತೆ, ನಿಮ್ಮ ಬಾಯಲ್ಲಿ ಸುಮ್ಮನಿರೋಕ್ಕೆ ಆಗೋದೇ ಇಲ್ವಾ, ಯಾವಾಗಲೂ ಈ ರೀತಿ ಮಾತಾಡ್ತಾ ಇದ್ರೇ ಸಮಾಧಾನ, ನಿಮ್ಮ ಮನಸ್ಸಲ್ಲಿರೋ ಭಾರನ ನೀವು ಇಳಿಸ್ಕೊಬಿಡ್ತೀರಾ, ಆದರೆ ಅದು ಬೇರೆಯವ್ರಿಗೆ ನೋವಾಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಇರಲ್ಲ, ಅದು ಬೇರೆಯವ್ರಿಗೆ ನೋವಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಿ ಮಾತಾಡಬೇಕು ಅತ್ತೆ. ಅವಳೆಲ್ಲ ಸ್ವಲ್ಪ ದಿನ ಸುಖವಾಗಿರಬೇಕು, ಇಲ್ಲೇ ಇರಬೇಕು, ತಪ್ಪೇ ಮಾಡಿಲ್ಲ ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿದೆ, ಮತ್ತು ನನಗೆ ಕೂಡ ಗೊತ್ತಿದೆ, ನನ್ನ ತಂಗಿ ಯಾವುದೇ ಕಾರಣಕ್ಕೂ ಕೊಲೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ
ಹೇಳ್ತಾನೆ ಸತ್ಯಣ್ಣ. ಅಯ್ಯೋ ಅಳಿ ಅಂದರೆ ನಾನು ಇರೋ ವಿಷಯನೇ ಹೇಳಿದ್ದು ಅಂತ ಮತ್ತೆ ಹೇಳ್ತಾಳೆ. ಮತ್ತೆ ರಾಣಿ ಇದ್ಕೊಂಡು ಇಲ್ಲ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಕೊಲೆ ಮಾಡಿಲ್ಲ, ಆ ರೀತಿ ಮಾಡೋರು ಅಲ್ಲ ಅಂತ ರಾಣಿ ಕೂಡ ಹೇಳ್ತಾಳೆ. ಸತ್ಯಣ್ಣ ಕೂಡ ಅದೇ ರೀತಿ ಹೇಳ್ತಾರೆ. ಸೊ ಇನ್ನೇನು ಸರಳ ಇದ್ಕೊಂಡು ಈಗ ಇರಲಿ ಬಿಡಿ ಎಲ್ಲರೂ ಕೈ ತುತ್ತು ತೊಗೊಳ್ಳಿ ಅಂತ ಎಲ್ಲರಿಗೂ ಕೂಡ ಕೈ ತುತ್ತನ್ನ ಕೊಟ್ಟು ಮುಗಿಸ್ತಾರೆ. ಸೊ ಅದೆಲ್ಲ ಆದಮೇಲೆ ಊಟ ಮುಗ್ದಿರುತ್ತಲ್ವಾ, ಸುಮ್ಮನೆ ಅದೇ ರೀತಿ ಎಲ್ಲ ಹಾಲಲ್ಲಿ ಕೂತ್ಕೊಂಡು ಒಂದಿಷ್ಟು ಮೀಟಿಂಗ್ ಮಾಡ್ತಾ ಇರ್ತಾರೆ. ಅದಾದಮೇಲೆ ಚಂದು ಬಂದ್ಬಿಟ್ಟು ಒಂದು ಆಟ ಆಡೋಣ ಎಲ್ಲರೂ ಕೂಡ ಅಂತೇಳಿ ತಲೆದಿಂಬನ್ನ ತೊಗೊಂಡು ಬರ್ತಾನೆ. ಏನು ಆಟ ಅಂತಂದರೆ ಅದೇನೋ ಒಂದು ಆಟ ಹೇಳ್ತಾರೆ. ಸೊ ಅದಾದಮೇಲೆ ಅಜ್ಜಿ ಇದ್ಕೊಂಡು ಅಲ್ಲ ಕಣೋ ಅಜ್ಜಿ ಅಂತ ಕರಿತೀಯಲ್ಲೋ ನನ್ನ, ಗ್ರ್ಯಾಂಡ್ ಮದರ್ ಅಂತ ಕರಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಅದೇ ಗ್ರ್ಯಾಂಡ್ ಮದರು. ಇಂಗ್ಲೀಷ್ ಓದೋಕೆ ಹೋಗ್ತೀಯಾ, ಗ್ರ್ಯಾಂಡ್ ಮದರ್ ಅಂತ ಹೇಳೋಕ್ಕಾಗಲ್ವ ನಿನಗೆ ಅಂತ ಅಜ್ಜಿ ಬೈತಾ ಇರ್ತಾರೆ. ಸರಿ ಅದಾದಮೇಲೆ ಇನ್ನು ತಲೆದಿಂಬು ಆಟ ಆಡ್ತಾ ಇರ್ತಾರೆ. ಸುತ್ತು ಕೂತ್ಕೊಂಡಿರ್ತಾರೆ, ಒಬ್ರಿಗೊಬ್ರು ತಲೆದಿಂಬು ಮೇಯಿಸ್ಕೊಂಡು ಯಾರಿಗೆ ಲಾಸ್ಟಲ್ಲಿ ತಲೆದಿಂಬು ಸಿಗುತ್ತೋ ಅವರು ಒಂದು ಟಾಸ್ಕ್ನ ಮಾಡಬೇಕು. ಆ ರೀತಿ ಒಂದು ಟಾಸ್ಕ್ ಆಗಿರುತ್ತೆ. ಸೊ ಒಂದು ಟಾಸ್ಕ್ ಬಂದ್ಬಿಟ್ಟು ಸರಳಗೆ ಬರುತ್ತೆ. ಎದ್ದಾಳೆ ಒಂದು ಯಾವುದನ್ನ ಡೈಲಾಗ್ ಹೇಳು ಅಂತ ಅಂದಾಗ ಅಯ್ಯೋ ಇಲ್ಲಪ್ಪ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಲೇ ಇರಲ್ಲ. ತಿರ್ಗಾ ಹೇಳೆ ನಿನ್ನೆ ಸರಳ ಬರಲ್ವೇನೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದನ್ನು ಫುಲ್ಲು ಫಾಸ್ಟಾಗಿ ಗದ್ರಕೋಗ್ಬಿಡ್ತಾಳೆ. ಸತ್ಯಣ್ಣನೇ ಎದ್ರಕೋಗ್ಬಿಡ್ತಾರೆ. ಇದು ರವಿಶಂಕರ್ ಒಂದು ಡೈಲಾಗ್ ಹೇಳಿರ್ತಾರೆ ಕೆಂಪೇಗೌಡ ಮೂವಿಲಿ, ಆ ಡೈಲಾಗ್ನ ಹೇಳ್ಬಿಡ್ತಾಳೆ. ನನಗೆ ಅದೆಲ್ಲ ಹೇಳಕ್ಕೆ ಬರಲ್ಲ, ಯಾರು ಬೇಜಾರು ಮಾಡ್ಕೊಬೇಡಿ. ಸೊ ಆ ಡೈಲಾಗ್ನ ಹೇಳಿ ನಾನು 6 ಮಗು ಕಣನು ಅಂತ ಹೇಳ್ತಾನಲ್ವಾ. ಸೊ ಅದು ಇವಳು ನಾನು ಈ ಮನೆ ಅಡುಗೆ ಮನೆ ಸರಳ ಅಂತೇನೋ ಹೇಳ್ತಾಳೆ. ಸೊ ಅದಾದಮೇಲೆ ಇನ್ನು ಎಲ್ಲರೂ ಕೂಡ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಆಟ. ಇವತ್ತಂತೂ ಎಷ್ಟು ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ನಾನಂತೂ ನೋಡಿದೆ. ಸೊ ಇನ್ನು ಸತ್ಯಣ್ಣಗೆ ಸಿಕ್ಬಿಡುತ್ತೆ. ಇವಾಗ ಸತ್ಯಣ್ಣಗೆ ಸಿಕ್ಕಿದ ತಕ್ಷಣ ಈಗ ಸತ್ಯಣ್ಣಗೆ ನಂಗೆ ಏನೂ ಬರಲ್ಲ ಅಂತ ಅಂದಾಗ ಇಲ್ಲ ಅಣ್ಣ ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾರೆ ಅಂತ ಇಲ್ಲಿ ಇವಳು ಹೇಳ್ತಾಳೆ ಕಾವೇರಿ. ಅಯ್ಯೋ ಬಿಡ್ರಪ್ಪ ಹೋಗಲಿ, ನಾನು ಮಾಡ್ತೀನಿ ಡ್ಯಾನ್ಸು, ಆದರೆ ನೀವು ಯಾರು ನಗಬಾರ್ದು ಅಂತ ಹೇಳ್ಬಿಟ್ಟು ಎದ್ದು ಬೃಂದಾವನದಲ್ಲಿ ದರ್ಶನ್ ಹಾಡಿರ್ತಾನೆ, ಎಲ್ಲರೂ ಒಟ್ಟಾಗಿ ಸೇರಿ ಒಂದು ಸಾಂಗ್ ಮಾಡ್ತಾರೆ ನೋಡಿ, ಆ ಸಾಂಗಲ್ಲಿ ಅದನ್ನ ಡ್ಯಾನ್ಸ್ ಮಾಡ್ತಾನೆ. ಸೊ ತುಂಬ ಚೆನ್ನಾಗಿ ಎಲ್ಲ ಖುಷಿಯಿಂದ ಎಂಜಾಯ್ ಮಾಡ್ತಾರೆ. ಸರಳನೂ ಹೇಳ್ಕೊಂಡು ಅವ್ರನ್ನೂ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಅದಾದಮೇಲೆ ತಂಗಿನ ಕೂಡ ಹೇಳ್ಕೊಂಡು ಡ್ಯಾನ್ಸ್ ಮಾಡ್ತಾನೆ. ಸೊ ಚಂದುನ ಮನೆ ಫ್ಯಾಮಿಲಿನ ಎಲ್ಲರನ್ನೂ ಕೂಡ ಡ್ಯಾನ್ಸ್ ಮಾಡ್ತಾನೆ. ಎಂಜಾಯ್ ಅಂತಂದರೆ ಹೇಳೋಕ್ಕೆ ಆಗೋದಿಲ್ಲ, ಅಷ್ಟೊಂದೆಲ್ಲ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾರೆ. ಸೊ ಅದನ್ನು ನೋಡಿ ಕಾವೇರಿ ನಮ್ಮಮ್ಮ ಯಾವಾಗಲೂ ಇದೇ ರೀತಿ ಖುಷಿಯಾಗಿರಬೇಕು, ನಮ್ಮಮ್ಮನ ಖುಷಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ರಾಣಿ. ಸೊ ಅದೆಲ್ಲ ಆಗುತ್ತೆ. ಇನ್ನೇನು ಬಂದು ರಾಣಿ ಮಲ್ಕೊಳ್ಳೋಣ ಅಂತ ಹೊರಗಡೆ ಬಂದು ಹಾಸಿಗೆ ಹಾಸ್ಕೊಂಡು ಮಲ್ಕೋತಾ ಇರ್ತಾಳೆ. ಅದನ್ನ ಕಾವೇರಿ ನೋಡ್ತಾಳೆ. ಕಂದ ಯಾಕೆ ಇಲ್ಲಿದೆಯಾ ನೀನು, ಇಲ್ಲಿ ಮಲ್ಕೋತೀಯ ಡೈಲಿ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಹೌದಮ್ಮ ಅಂತೇಳ್ಬಿಟ್ಟು ಹೇಳಿದಾಗ ಯಾಕೆ ನೀನು ಒಳಗಡೆ ಮಲ್ಕೊಳ್ಳಲ್ವಾ ಅಂತ ಹೇಳ್ಬಿಟ್ಟು, ಇಲ್ಲ ಚಂದುಗೂ ಮತ್ತು ಲೋಹಿತ್ಗೂ ರೂಮ್ ಸಾಕಾಗಲ್ಲ, ಹಾಗಾಗಿ ನಾನು ಮನೇಲಿ ಜಾಗ ಇಲ್ಲ ಅಂತ ಇಲ್ಲೇ ಮಲ್ಕೋತೀನಮ್ಮ ಅಂತ ಅಂದಾಗ, ನಿಮ್ಮ ಮಾಮನ ಕರಿತೀನಿ ತಡಿ, ಯಾಕೆ ನೀನು ಇಲ್ಲಿ ಮಲಗಿಸ್ತೀಯ, ಒಬ್ಬಳೇ ಭಯ ಆಗಲ್ವ ನಿನಗೆ ಅಂತ ಹೇಳಿದಾಗ, ಅಯ್ಯೋ ಅಮ್ಮ ಆ ರೀತಿ ಎಲ್ಲ ಕರೆಯೋಕ್ಕೆ ಹೋಗ್ಬೇಡ, ಅಲ್ಲಿ ನೋಡಿ ಚಂದಮಾಮ ಎಷ್ಟು ಚೆನ್ನಾಗಿದ್ದಾನೆ, ಚಂದಮಾಮ ಇರುತ್ತೆ, ಇಲ್ಲಿ ಚುಕ್ಕಿಗಳು ಇರ್ತವೆ, ಅದೇ ನನ್ನ ಜೊತೆಗೆಲ್ಲ ಇರುತ್ತಮ್ಮ, ನನಗೇನು ಭಯ ಆಗಲ್ಲ ಅಂತ ಹೇಳ್ಬಿಟ್ಟು ರಾಣಿ ಹೇಳ್ತಾಳೆ. ಆದರೆ ಕಾವೇರಿಗೆ ಮಾತ್ರ ತುಂಬ ನೋವಾಗುತ್ತೆ. ಇಷ್ಟು ಚಿಕ್ಕ ಮಗು ಹೊರಗಡೆ ಒಬ್ಬಳೇ ಮಲ್ಕೋತಾಳಲ್ವ, ಏನಪ್ಪ ಇದು ಈ ರೀತಿ ನನಗೆ ಒಂಥರ ಇದನ್ನೆಲ್ಲ ನೋಡೋಕೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ಬಿಟ್ಟು ತೊಡೆ ಮೇಲೆ ಮಲಸ್ಕೋತಾಳೆ. ಅಮ್ಮ ಯೋಚನೆ ಮಾಡಬೇಡಮ್ಮ, ನನಗೇನು ಭಯ ಆಗಲ್ಲ ಅಂತ ಹೇಳ್ಬಿಟ್ಟು ಧೈರ್ಯ ಹೇಳ್ತಾಳೆ ರಾಣಿ. ಅದಾದಮೇಲೆ ನಾನು ಕೊಟ್ಟಿದ್ನೆಲ್ಲ ಗೊಂಬೆ, ಅಮ್ಮ ಗೊಂಬೆ ಅದೇನಾಯಿತು ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಅದನ್ನು ಅವಳಿಗೆ ಆನ್ಸರ್ ಮಾಡ್ತಾರಲ್ಲ, ಹಿಂದೆ ಸುಟ್ಟೋಗಿರುತ್ತಲ್ವ ಗೊಂಬೆ, ಅದನ್ನು ನೆನ್ಪು ಮಾಡಿಕೊಂಡು ಅಮ್ಮ ಬಿಡಮ್ಮ ಹೋಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಕಂದ ಇಷ್ಟೊಂದೆಲ್ಲ ನೋವಾಗ್ತಿದೆಯಾ ನಿನಗಿಲ್ಲಿ, ತುಂಬಾ ಬೇಜಾರಾಗ್ತಿದೆಯಾ ಕಂದ ಅಂತ ಹೇಳ್ಬಿಟ್ಟು ಕೇಳಿದಾಗ, ಅಯ್ಯೋ ಇಲ್ಲ ಅಮ್ಮ, ನನ್ನ ಮಾಮ ತುಂಬ ಚೆನ್ನಾಗಿ ನೋಡ್ಕೊತಾರಮ್ಮ, ನನಗೇನು ಬೇಜಾರಾಗ್ತಿಲ್ಲ ಅಂತ ಅವ್ರ ಮಾಮನ್ನ ವಹಿಸ್ಕೊಂಡು ಮಾತಾಡ್ತಾ ಇರ್ತಾಳೆ. ಅಷ್ಟರಲ್ಲೇ ಸತ್ಯಣ್ಣ ಬರ್ತಾರೆ. ಸತ್ಯಣ್ಣ ಬಂದ್ಬಿಟ್ಟು, ಕಾವೇರಿ ನಿನ್ನಂಗೆ ಕಣೆ ಅವಳು ಕೂಡ, ನಿನಗೆ ಎಷ್ಟು ಧೈರ್ಯ ಇದೆಯೋ, ನಿನಗೆಷ್ಟು ಒಂದು ಸ್ವಾಭಿಮಾನ ಇದೆಯೋ ಅವಳಿಗೆ ಅದಕ್ಕಿಂತ ಡಬಲ್ ಇದೆ, ಅವಳು ವಯಸ್ಸಿಗಿಂತ ಹೆಚ್ಚಿನಾಗೆ ಯೋಚನೆ ಮಾಡ್ತಾಳೆ ಕಾವೇರಿ, ಅವಳು ನಿನ್ನಂಗೆ ಎಲ್ಲ ಅಂತ ಹೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ಸೊ ಅದೆಲ್ಲ ಕೇಳಿಸ್ಕೊಂಡು ಕಾವೇರಿ ಇದ್ಕೊಂಡು ಹೌದು ಅಣ್ಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ. ಸತ್ಯಣ್ಣ ಇದ್ಕೊಂಡು ಕಾವೇರಿ ನನ್ನ ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಈ ರೀತಿ ಒಳಗಡೆ ಕರ್ಕೊಂಡಿಲ್ಲ ಅವಳನ್ನ ಮಲ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು, ಏನು ಮಾಡೋದು ನಮ್ಮ ದುರದೃಷ್ಟ ಅಂತ ಹೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊತಾನೆ. ಸೊ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.